ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಆಶ್ರಯದಲ್ಲಿ ಬೃಹತ್ ಗೀತೋತ್ಸವ ನಡೆದಿದೆ. ಗೀತೋತ್ಸವ ಕಾರ್ಯಕ್ರಮದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಔಟ್ಪುಟ್ ಎಡಿಟರ್ ಶೋಭಾ ಮಳವಳ್ಳಿ ಅತಿಥಿಯಾಗಿ ಭಾಗವಹಿಸಿದ್ರು. ನ್ಯಾಯಾಂಗದಲ್ಲಿ ಭಗವದ್ಗೀತೆಯ ಪ್ರಸ್ತುತತೆ ಅನ್ನೋ ವಿಚಾರದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿ ಶ್ರೀಶಾನಂದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ರು. ಈ ಸಂವಾದದಲ್ಲಿ ಪತ್ರಕರ್ತೆ ಶೋಭಾ ಮಳವಳ್ಳಿ ಪ್ರಾಶ್ನಿಕರಾಗಿ ನ್ಯಾಯಮೂರ್ತಿಗಳ ಜೊತೆ ಮಾತುಕತೆ ನಡೆಸಿಕೊಟ್ರು. ನ್ಯಾಯಾಲಯದ ಆಗುಹೋಗುಗಳಲ್ಲಿ ಭಗವದ್ಗೀತೆಯ ಪ್ರೇರಣೆ ಮತ್ತು ಪ್ರಭಾವದ ಕುರಿತು ಸಂವಾದ ನಡೆಯಿತು. ಸಂವಾದದ ಪ್ರಯುಕ್ತ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು, ಪತ್ರಕರ್ತೆ ಶೋಭಾ ಮಳವಳ್ಳಿ ಸೇರಿದಂತೆ ಗಣ್ಯರನ್ನ ಸನ್ಮಾನಿಸಿದರು. ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಬೃಹದ್ಗೀತೋತ್ಸವದ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ಮತ್ತು ವೈಶಿಷ್ಟ್ಯಪೂರ್ಣವಾದಂತಹ ದಿವಸ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಕಾರಣ, ಭಗವದ್ಗೀತೆಯನ್ನು ವಿವಿಧ ಕೋಣಗಳಿಂದ ಗಮನಿಸುವ ಒಂದು ನಮ್ಮ ಪ್ರಯತ್ನದಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ಕ್ಷೇತ್ರಗಳ ಸಾಧಕರು, ವಿದ್ವಾಂಸರು ಭಗವದ್ಗೀತೆಗೂ ಅವರ ಕ್ಷೇತ್ರಕ್ಕೂ ಇರತಕ್ಕಂತಹ ಅವರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದರು. ಆ ಎಲ್ಲ ಕ್ಷೇತ್ರಗಳಕ್ಕಿಂತಲೂ ಬಹಳ ಮುಖ್ಯವಾದಂಥ ಕ್ಷೇತ್ರ ನ್ಯಾಯಾಂಗ ಕ್ಷೇತ್ರ. ಭಗವದ್ಗೀತೆಯ ಮುಖ್ಯ ಉದ್ದೇಶ ಜಡ್ಜ್ಮೆಂಟ್ ಹೇಗೆ ಮಾಡೋದು ಅಂತ, ನಿರ್ಧಾರವನ್ನು ಹೇಗೆ ಮಾಡೋದು. ಆದ್ದರಿಂದ ಯಾವುದೇ ತೀರ್ಮಾನ ಮಾಡಬೇಕಾದರೂ ಕೂಡ ಅದಕ್ಕೆ ಒಂದು ನೆಲೆ ಬೇಕು, ಅದಕ್ಕೊಂದು ಬೇಸ್ ಬೇಕು. ಅದು ಭಗವದ್ಗೀತೆ. ಭಗವದ್ಗೀತೆಯ ಆಧಾರದಲ್ಲಿ ಯಾವುದೇ ನಾವು ತೀರ್ಮಾನವನ್ನು ಕೈಗೊಂಡರೆ ಅದು ಯಶಸ್ಕರವಾಗಿರುತ್ತದೆ, ಅದು ಶ್ರೇಷ್ಠವಾಗಿರ್ತದೆ. ಗುರುಗಳ ಈ ಪರ್ಯಾಯದಲ್ಲಿ 4ನೇ ಪರ್ಯಾಯದಲ್ಲಿ ಅವರು ಸಂಕಲ್ಪವನ್ನು ಮಾಡಿದ್ರು. ಆ ಸಂಕಲ್ಪ ಏನು ಅಂದರೆ ಕೋಟಿ ಯಜ್ಞ ಗೀತಾ ಯಜ್ಞ ಅಂತ ಒಂದು ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಆಯಾ ಭಾಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ತೆಗೆದುಕೊಂಡು ಬಂದು, ಉದಾಹರಣೆಗೆ ವೈದ್ಯ ವೃತ್ತಿ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಅಂತಹ ಎಲ್ಲ ವೃತ್ತಿಗಳನ್ನು ತೆಗೆದುಕೊಂಡು ಬಂದಾಗ ಆ ವೃತ್ತಿಗಳಲ್ಲಿ ಭಗವದ್ಗೀತೆ ಹೇಗೆ ಅವರ ವೃತ್ತಿಯನ್ನು, ಕೌಶಲವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಅದಕ್ಕೆ ಉನ್ನತೀಕರಣಗೊಳಿಸೋದಕ್ಕೆ ಏನು ಸಾಧ್ಯವಾಗಬಹುದು ಅನ್ನೋದನ್ನು ಆ ವ್ಯಕ್ತಿಗಳಿಗೆ ತಿಳಿಸ್ಕೊಡೋ ಒಂದು ಅವಕಾಶ ಮಾಡಿಕೊಡ್ತಾ, ಅದರ ಜೊತೆಗೆ ಅದನ್ನು ಸಾರ್ವಜನಿಕರಿಗೆ ಹೇಗೆ ಮುಟ್ಟಿಸ್ಬೇಕು, ಗೀತೆಯ ಸಂದೇಶ ಏನು ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಉತ್ತಮವಾದ ಈ ಒಂದು ಕಾರ್ಯಕ್ರಮದ ಒಂದು ಸರಣಿಯಲ್ಲಿ ಈ ನ್ಯಾಯಾಂಗ ಮತ್ತು ಭಗವದ್ಗೀತೆ ಪ್ರಸ್ತುತತೆ ಬಗ್ಗೆ ವಿಚಾರ ತಿಳಿಸ್ಬೇಕು ಅಂತ ಅನ್ನೋದನ್ನು ಹೇಳಿದಾಗ ಒಂದು ಕ್ಷಣ ನನ್ನ ಮನಸ್ಸಲ್ಲೂ ಅಳಕ್ಕೆ ಬಂತು. ಹೆಂಗಪ್ಪ ಇದನ್ನು ಹೆಂಗೆ, ಈ ವಿಷಯನ ಹೆಂಗೆ ಮಾತಾಡೋದು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೇನು ಬಹಳ ಕಷ್ಟಪಡಬೇಕು ಅಂತಿಲ್ಲ, ಯಾಕೆಂದರೆ ಭಗವದ್ಗೀತೆಯಲ್ಲೇ ಅದಕ್ಕೆ ಉತ್ತರ ಸಿಕ್ಬಿಡ್ತು ನನಗೆ. ಆ ದೃಷ್ಟಿಯನ್ನು ಇಟ್ಕೊಂಡು ನಾನು ಆಯಿತು ಮಾಡೋಣ ಅಂತ ಹೇಳಿದ್ದೆ. ಹಾಗೆ ಹೇಳೋವಂಥ ಸಂದರ್ಭ ಬಂದಾಗ ವಿಷಯದ ಸಂಕೀರ್ಣತೆಯನ್ನು ಅರ್ಥಾಗ ಒಂದು ಕ್ಷಣ ನನ್ನ ಮೈಯಲ್ಲೂ ನಡ್ಕ ಬಂದಿದ್ದು ಉಂಟು. ಯಾಕೆಂದರೆ ಹೇಳ್ತಕ್ಕಂಥ ವಿಚಾರ ಗಹನವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.